ಇವರು ದಿನಚರಿಯ ಪ್ರಕಾರದಲ್ಲಿ ಆಕಳುಗಳನ್ನೆಲ್ಲ ತಗೊಂಡು ಹೋಗೋದು ಬೆಟ್ಟಕ್ಕೆ, ಆಕಳುಗಳನ್ನ ಮೇಯಿಸ್ಕೊಂಡು ತಲೆ ಮೇಲೆ ಹುಲ್ಲೂರು ಇಟ್ಕೊಂಡು ಮನೆಗೆ ಬರುವಂಥದ್ದು ವಾಪಸ್. ಇದು ಆಗಿರುವಂಥದ್ದು ಎಲ್ಲಿ? ಕರ್ನಾಟಕದಲ್ಲ, ತಮಿಳುನಾಡಿನಲ್ಲೇ ಆಗಿರುವಂಥದ್ದು. ಪಡಿಬೇಡು ಅಂತ ರೇಣುಕಾಂಬ ಕ್ಷೇತ್ರ, ಅಲ್ಲಿ ಫೋಟೋ ಇದೆಯಲ್ಲ, ನಾವಲ್ಲಿ ಭೇಟಿ ಕೊಟ್ಟಿದ್ವಿ 2 ವರ್ಷದ ಹಿಂದೆ, ಭೇಟಿ ಕೊಟ್ಟು ಬಂದ್ವಿ ಹೋಗಿ. ಅಲ್ಲಿ ಅವರಿಗೆ ಮಂತ್ರ ದರ್ಶನ ಆಗತ್ತೆ. ಅಂದರೆ ಅವರ ಗುರುಗಳ ಜೊತೆಗೆ ದೇಶ ಸಂಚಾರಕ್ಕೆ ಹೋಗ್ತಾರೆ, ರಮಣಾಶ್ರಮದಲ್ಲಿ ಕೂಡ ಉಳ್ಕೋತಾರೆ, ರಮಣ ಮಹರ್ಷಿಗಳ ಜೊತೆಗೆ ಅವರು ಸಂವಾದ ಆಗುತ್ತೆ, ರಮಣ ಗೀತೆಯಲ್ಲಿ ಉಲ್ಲೇಖ ಇದೆ. ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಿದ್ರೆ ನವರಾತ್ರಿ ಬಂತಲ್ಲ, ದೇವಿ ದೇವಸ್ಥಾನ ಹುಡುಕ್ತಾರೆ. ಅಲ್ಲಿ ರೇಣುಕಾಂಬ ಟೆಂಪಲ್ ಇತ್ತು, ಅಲ್ಲೇ ಹೋಗಿ ಉಳ್ಕೋತಾರೆ. ನವರಾತ್ರಿ ಮುಗಿಸ್ಕೊಂಡು ಹೋಗುವ, ನವರಾತ್ರಿ ಸಮಯದಲ್ಲಿ ಮತ್ತೆಲ್ಲೂ ತಿರುಗಾಡೋದು ಬೇಡ, ತಂಗಿ ನಾವು ನವರಾತ್ರಿ ಮುಗಿಸ್ಕೊಂಡು ಹೋಗುವ ಅಂತ ಉಳ್ಕೊಂಡಿದ್ದು. ಇವನು ಮಂತ್ರ ದರ್ಶನ ಆಗಬೇಕು ಹೇಳಾದರೆ ಒಂದೇ ಊರ್ನವ್ರು ಆಗಬೇಕು ಅಂತಿಲ್ಲ, ಭಾಷೆ ಬರಬೇಕು ಅಂತನೂ ಇಲ್ಲ. ರಮಣ ಮಹರ್ಷಿಗಳು ತಮಿಳ್ನಾಡಿನವರು, ದೇವರಾದರೆ ಕರ್ನಾಟಕದವರು, ಕಾವ್ಯಕಂಠ ಗಣಪತಿಗಳು ಆಂಧ್ರ ಪ್ರದೇಶದವರು, ಇವರು ಮತ್ತೊಂದು ಗುರುಗಳಂತ ಠೇಮೆ ಮಹಾರಾಜರು ಮಹಾರಾಷ್ಟ್ರದವರು. ಒಂದೊಂದು ಗುರುಗಳು ಒಂದೊಂದು ರಾಜ್ಯದವರು. ಆದರೂ ನೋಡಿ, ಗುರುಗಳು ಅಂತಂದರೆ ಕನ್ನಡನೇ ಬರಬೇಕು, ಹಿಂದಿನೇ ಬರಬೇಕು, ತೆಲುಗುನೇ ಬರಬೇಕು. ಒಬ್ಬರಿಗೆ ದೈವರಾತ್ರು ಕಾವ್ಯಕಂಠ ಗಣಪತಿ ಮೂಲ ಜೊತೆ ಫಸ್ಟಿಗೆ ಕೂತ್ಕೊಂಡಾಗ ಗೋಕರ್ಣ ಬಂದಾಗ ಇವರಿಗೆ ಭಾಷೆ ಬರೋದಿಲ್ಲ, ತೆಲುಗು ಬರೋದಿಲ್ಲ. ಅವರು ತೆಲುಗಲ್ಲಿ ಮಾತಾಡೋದು, ಕನ್ನಡದಲ್ಲಿ ಮಾತಾಡೋದು. ಗುರು ಶಿಷ್ಯರ ಸಂವಾದ ಆಗ್ತಿರೋದು ಹಾಗಾಗಿತ್ತು. ಅವರು ದೈವರಾತ್ರಿ ಕೇಳ್ತಾರೆ ಕಾವ್ಯಕಂಠ ಗಣಪತಿ ಮುನಿಗಳು, ನಿಮಗೆ ಯಾವುದ್ರ ಬಗ್ಗೆ ನಿಮಗೆ ಹೇಳಿಕೊಡ್ಬೇಕು ಅಂತ. ಕಾವ್ಯಕಂಠ ಗಣಪತಿ ಮುನಿ ಜೊತೆ ಹೇಗೆ ಅಂತಂದರೆ ಶಿಷ್ಯರ ವೃಂದನೇ ಇರ್ತಿತ್ತು. ಯಾಕಂತಂದರೆ ಅವರು ಶ್ರುತಧರ ಅಂತ ಹೇಳ್ತೀವಲ್ಲ, ಒಂದ್ಸಲ ಕೇಳಿದರೆ ಮುಗೀತು. ಕಾವ್ಯಕಂಠ ಗಣಪತಿ ಮುನಿಗಳದ್ದು ಹೇಗಾಗಿತ್ತು ಅಂತಂದರೆ ಎಷ್ಟೋ 1000 ವರ್ಷದ ಹಿಂದಿನ ಖಗೋಳಶಾಸ್ತ್ರಗಳನ್ನೆಲ್ಲ ಅವರು ಕ್ಷಣ ಮಾತ್ರದಲ್ಲಿ ಹೇಳ್ತಿದ್ರು. ಅವರು ಯಾವುದೇ ಈ ಕಂಪ್ಯೂಟರ್ ನಿಮ್ಗೆ ಟೈಪ್ ಮಾಡಲಿಕ್ಕೆ ಟೈಮ್ ಬೇಕು, ನೀವು ಕೇಳಿ ಮುಗಿಸೋಳಗಡೆ ಅವ್ರು ಉತ್ತರ ಕೊಟ್ಟಿರ್ತಿದ್ರು. ಅಷ್ಟು ಮಹಾ ಮೇಧಾವಿಯ ಆಗಿರುವಂಥವ್ರು, ಶ್ರುತಧರ ಅಂತ ಹೇಳ್ತಾರೆ. ಅವರು ಕೂಡ ಆಯುರ್ವೇದದಲ್ಲಿ ವೈದ್ಯರಾಗಿದ್ದಂಥವ್ರು. ಅವ್ರ ತಂದೆಯವರೆಲ್ಲ ಪಂಡಿತರಾಗಿದ್ದರಂತೆ. ಅವರು ಬಾಲಗ್ರಹ ಪೀಡಿತ ಆಗಿ ತಲೆ ಮೇಲೆ ಬರೆ ಹಾಕಿದ್ದಾರೆ ಅವ್ರಿಗೆ, ಅಗ್ನಿಕರ್ಮ. ಇಲ್ಲೊಂದು ಬರೆ ಇದೆ ಅವರಿಗೆ, ಇಲ್ಲಿ ಸಲಾಕೆಯನ್ನು ಕಾಸಿ ಹಾಕ್ತಾರೆ, ಅದು ಅಗ್ನಿಕರ್ಮ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆ ಬರೆ ಹಾಕಿದ್ಮೇಲೆ ಅವರಿಗೆ ಆ ಒಂದು ಬಾಲಗ್ರಹ ಹೋಯಿತು ಅಂತ. ಅದರ ನಂತರ ಮಹಾಮೇಧಾವಿ ಆದರು. ಈಗ ಹೇಳ್ತಾರೆ ಬರೆ ಹಾಕಿದ್ರೆ ಪ್ರಯೋಜನ ಅಂತ ಕೇಳ್ತಿರಲ್ಲ, ಬರೆ ಹಾಕಿದಾಗ ಅಷ್ಟು ಪ್ರಯೋಜನ ಆಗಿದೆ. ಬಾಲಗ್ರಹ ಪೀಡಿತರಾಗಿ ಬರೆ ಹಾಕಿದ ಮೇಲೆ ಆ ಮಹಾಮೇಧಾವಿ ಆಗಿರುವಂಥದ್ದು. ಅವರು ದೈವರಾತ್ರಿ ಕೇಳ್ತಾರೆ, ನಿಂಗೆ ಯಾವುದ್ರ ಬಗ್ಗೆ ಹೇಳ್ಕೊಡ್ಬೇಕು, ಯಾವುದು ಕಲಿತೀಯ ನೀನು ಅಂತ. ನಿಂಗೆ ಖಗೋಳಶಾಸ್ತ್ರ ಬೇಕಾ, ಜ್ಯೋತಿಷಾಸ್ತ್ರ ಬೇಕಾ, ಯಾವ ಶಾಸ್ತ್ರ ಬಗ್ಗೆ ನೀನು ಅಭ್ಯಾಸ ಮಾಡ್ತೀಯ ಅಂತ. ನಾನು ಅಧ್ಯಯನ ಮಾಡಿದ್ದು ನಿಮ್ಮ ಹತ್ರ ಬಂದಿದ್ದೇ ಅಲ್ಲ ಅಂತ ಅವ್ರು ಹೇಳಿದರು. ಅವ್ರ ಜೊತೆ ಬರೋದು ಯಾಕೆ ಶಿಷ್ಯರಿಂದಲ್ಲವ, ನಾನು ಕಲ್ತ್ಕೊಳ್ಬೇಕು ಅಂತ. ನಾನು ಕಲೀಲಿಕ್ಕೆ ಬಂದಿದ್ದಲ್ಲ, ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ದು ಅಷ್ಟೇ. ಅವ್ರ ಬಟ್ಟೆ ತೊಳ್ಕೊಳ್ಳೋದು, ಅವ್ರಿಗೆ ಅಡುಗೆ ಮಾಡ್ಕೊಡೋದು, ಮನೆ ಕ್ಲೀನ್ ಮಾಡೋದು, ರಂಗೋಲಿ ಹಾಕೋದು. ಅಂದರೆ ನಾವು ಸೇವೆ ಮಾಡಬೇಕು ಹೇಳುವಂಥ ಮನೋಭಾವ ಇದ್ದರೆ ಈ ರೀತಿ ಮಾಡಬೇಕು. ಅದನ್ನು ಸೇವೆ ಅಂತ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಅವರು. ಸೇವೆ ಅಂದರೆ ಹೇಗೆ ಮಾಡಬೇಕು, ಏನು 1% ಕೂಡ ಅದರಲ್ಲಿ ಫಲಾಪೇಕ್ಷೆ ಇಲ್ಲ. ಅಂದರೆ ಇದಕ್ಕೆ ಕರ್ಮಯೋಗ ಅಂತ ಹೇಳ್ತಾರೆ. ಜ್ಞಾನಯೋಗ, ಭಕ್ತಿಯೋಗ, ಅಷ್ಟಾಂಗ ಯೋಗ ಹಾಗೂ ಕರ್ಮಯೋಗ, ಹೀಗೆ 4 ಯೋಗಗಳನ್ನು ಹೇಳಿರುವಂಥದ್ದು. ಅಲ್ಲಿ ದೈವರಾತ್ರಿ ಮಾಡ್ತಾ ಇರುವಂಥದ್ದು ಕರ್ಮಯೋಗ. ಕಾಯಕವೇ ಕೈಲಾಸ. ನಾವು ಮಾಡೋ ಕೆಲಸದಲ್ಲೇ ದೇವರನ್ನು ಕಾಣಬೇಕು. ಅಷ್ಟು ಅವರು ಪ್ರಾಮಾಣಿಕವಾಗಿ ಮಾಡ್ಕೊಂಡ್ಬಂದರು. ಗೋ ಸೇವೆ, ಕೃಷಿ ಇದನ್ನೆಲ್ಲ ಮಾಡ್ಕೊತ ಬಂದರು. ಮಕ್ಕಳಿಗೆ ವೇದ್ಯಾಧ್ಯಯನ ಹೇಳ್ಕೊಡುವಂಥದ್ದು, ಗರಡಿ ಮನೆ ಹೇಳ್ಕೊಡುವಂಥದ್ದು, ಯೋಗ ಹೇಳ್ಕೊಡುವಂಥದ್ದು, ಆಯುರ್ವೇದವನ್ನು ಪಾಲಿಸುವಂಥದ್ದು, ಇವನ್ನೆಲ್ಲ ಮಾಡ್ಕೊಂಡು ಬಂದರು. ಇವತ್ತು ಅವರು ಅಷ್ಟು ಮಾಡಿದ್ದಕ್ಕೆ ನಾವಿವತ್ತಿಲ್ಲಿ ಹೀಗಿದೆ.
ಇಲ್ಲ ಅಂತಂದ್ರೆ ಈ ಸಸ್ಯ ಸಂಜೀವಿನಿ ಹೇಳುವಂಥದ್ದು ಇರೋದಿಲ್ಲಾಗಿತ್ತು. ಅವರು ತೋರಿಸಿದ ಹಾದಿಯಲ್ಲಿ ನಮ್ಮ ತಂದೆಯವರು ಬಂದರು, ನಮ್ಮ ತಂದೆಯವ್ರದ್ದು ಮಾಡ್ಕೊಂಡು ಬಂದರು. ಅದರ ನಂತರ ನಾವು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಯಾಕೆಂತಂದರೆ ಈ ಒಂದು ಪರಂಪರೆ ಮುಂದೆ ಹೋಗಬೇಕು ಹೇಳಾದರೆ ಪ್ರತಿಯೊಬ್ಬರು ಕೂಡ ಕಷ್ಟಪಡಲೇಬೇಕು, ಯಾವುದೂ ಸ್ವಸಾರದಲ್ಲಿ ಆಗೋದಿಲ್ಲ. ಜೊತೆಗೆ ಗುರುವಿನ ಆಶೀರ್ವಾದ ಅಂತೂ ಬೇಕೇ ಬೇಕು. ಇಷ್ಟೋ ಸಲ ನಾವು ಹೇಳ್ಕೊಳ್ತೇವೆ ಪೇಷಂಟ್ಸಿಗೆ, ನಿಮಗೆ ಏನಾಗುತ್ತೆ ಗೊತ್ತಿಲ್ಲ, ನೀವು ನೋಡಿ ನಿಮಗೆ ಸಾಧ್ಯ ಆದರೆ ಬನ್ನಿ, ಇಲ್ಲಾಂತ ಬೇರೆ ಕಡೆ ಹೋಗಿ ಅಂತ. ನಾವು ಬೇರೆ ಕಡೆ ಹೋಗಿ ಅಂತಂದ್ರೂ ಪೇಷಂಟ್ ಇಲ್ಲೇ ಬರ್ತಾರೆ. ಯಾಕಂತಂದರೆ ಆ ಒಂದು ಪಾಸಿಟಿವ್ ವೈಬ್ಸ್ ಅವ್ರನ್ನ ಕರ್ಕೊಂಬರುತ್ತೆ. ಕೆಲವೊಮ್ಮೆ ನಾವು ಆಗತ್ತೆ ಇದೇನು ತುಂಬ ಸುಲಭ ಇದೆ, ಆರಾಮ ಆಗತ್ತೆ ಅಂತಂದ್ರೂ ಅವ್ರು ಇಲ್ಲಿ ಬರದೆ ಬೇರೆ ಎಲ್ಲೆಲ್ಲ ಹೋಗಿ ಚಿಕಿತ್ಸೆ ತಗೊಂಡು ಫಲಕಾರಿಯಾಗದೆ ಫೇಲ್ ಆಗೋಕ್ಕೆ ಚಾನ್ಸಸ್ ಇದೆ. ಇದೆರಡಕ್ಕೂ ಕೂಡ ಯಾವ ರೋಗಿನ ಚಿಕಿತ್ಸೆ ಮಾಡಬೇಕು, ಯಾರನ್ನ ಮಾಡಬಾರ್ದು ಹೇಳುವಂಥದ್ದು ನಾನು ನಿರ್ಧರಿಸೋಕ್ಕಿಂತ ಹೆಚ್ಚು ದೇವರತ್ರ ನಿರ್ಧರಿಸ್ತಾರೆ ಅನ್ಸುತ್ತೆ. ತುಂಬ ಸುಲಭ ಇತ್ತಲ್ಲ ಇವ್ರದ್ದು, ಆರಾಮ ಮಾಡ್ಬೋದಿತ್ತು, ಆದರೆ ಇವರು ಚಿಕಿತ್ಸೆಗೆ ಬಂದಿಲ್ಲಲ್ಲ ಅಂತ ಕೆಲವೊಮ್ಮೆ ಅನ್ನಿಸ್ತದೆ. ಅವರು ನಿರ್ಧಾರ ಮಾಡಿರ್ತಾರೆ ಇವರು ಬರೋದು ಬೇಡ ಅಂತ. ಅಂದರೆ ಕೆಲವೊಮ್ಮೆ ಕುತ್ಕೊಂಡಿರ್ತಾರೆ, ಬಂದಿರ್ತಾರೆ, ಆದರೆ ಅವರಿಗೆ ಆ 100% ಆ ಮನಸ್ಥಿತಿಲಿ ಬಂದಿರೋದಿಲ್ಲ. ನೋಡುವ ಏನಾಗತ್ತೆ, ನೋಡುವ ಇವ್ರೇನು ಕೊಡ್ತಾರೆ ನೋಡುವ ಅಂಥವ್ರನ್ನ ಅಜ್ಞವ್ರು ಕಳಿಸ್ಬಿಡ್ತಾರೆ, ಇಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಕೆಲವೊಬ್ಬರಿಗೆ ತುಂಬ ಗೊಂದಲಗಳು, ಕನ್ಫ್ಯೂಷನ್ ಇರುತ್ತೆ, ಇದಾಗತ್ತೆ ಅಲ್ವ ಆಗತ್ತೆ, ಆದರೆ ಭಕ್ತಿ ಇರುತ್ತೆ, ಆಯುರ್ವೇದ ನಂಬಿಕೆ ತುಂಬ ಇರುತ್ತೆ. ನಾವು ಹೇಳ್ತೇವೆ ನೋಡಿರಿ ನಿಮ್ಗೆ ತುಂಬ ತೊಂದರೆ ಆಯ್ತು, ನೀವು ಬೇರೆ ಕಡೆ ಹೋಗ್ಬೋದು, ನಾವು ಕಳಿಸಿರ್ತೇವೆ ಅವರನ್ನು, ಆದರೆ ಅವರು ಇಲ್ಲೇ ಬರ್ತಾರೆ. ಇದೆಲ್ಲ ನಿರ್ಧಾರ ಮಾಡುವಂತಹದ್ದು ಆ ಒಂದು ಶಕ್ತಿ ನಮ್ಮ ಕೈನಲ್ಲಿ ಏನೂ ಇಲ್ಲ ಅಂತ. ಅದಕ್ಕಾಗಿ ನಾವಿಲ್ಲೀಗ ಹೋಮ ಮಾಡ್ತಾ ಇದ್ದೇವೆ, ಪೂಜೆ ಮಾಡ್ತಾ ಇದ್ದೇವೆ, ಗೋಸೇವೆ ಮಾಡ್ತಾ ಇದ್ದೇವೆ, ಕೃಷಿ ಮಾಡ್ತಾ ಇದ್ದೇವೆ, ಯಾವುದೂ ಕೂಡ ನಿಲ್ಲದೆ ಸಾಗುತ್ತಾನೇ ಇದೆ ಅವಿರತವಾಗಿ. ಈ ನಮ್ಮ ಹತ್ರ ಮಾಡೋದು ಬೇಡ ಅಂತಂದ್ರೂ ಅದು ನಡೀತಾ ಇರ್ತದೆ. ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹಳೆ ಗೋಸೇವೆ ಒಂದು 20-30 ಆಕಳು ಆಯಿತು, ಫಸ್ಟ್ 5 ಇತ್ತು, 10 ಆಯಿತು, 30 ಆಯಿತು, 100 ಆಯಿತು. ಈಗ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಈಗ ಫಸ್ಟಿಗೆ ನಾವು ಗೋಶಾಲೆನ ಸ್ಟಾರ್ಟ್ ಮಾಡಿದ್ವಿ, ತುಂಬ ಜನ ಹೇಳ್ತಾ ಬಂದರು 1 ಆಕಳು ಸಾಕಲಿಕ್ಕೆ ಆಗೋದಿಲ್ಲ, ಇಷ್ಟೆಲ್ಲ ಆಕಳು ಸಾಕ್ತೀಯ ಅಂತ. ಇವತ್ತು ನಮ್ಮ ಒಂದು ಗೋಶಾಲೆಯನ್ನು ಎಲ್ಲರೂ ಕೂಡ ತಮ್ಮ ಗೋಶಾಲೆ ಅಂತ ಅಂದ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಗೋಗ್ರಾಸಕ್ಕೆ ಹೋಗುವಂಥದ್ದು, ಗೋಸೇವೆಯನ್ನು ಮಾಡುವಂಥದ್ದು, ಮೇವಿಗೆ ಹಣ ಕಳಿಸುವಂಥದ್ದು, ಅವ್ರ ಜನ್ಮದಿನ ಇದ್ದರೆ ಗೋವಿಗೆ ಅಂತ ಕಳಿಸ್ತಾರೆ, ಮ್ಯಾರೇಜ್ ಆ್ಯನಿವರ್ಸರಿಗೆ ಕಳಿಸ್ತಾರೆ, ನನ್ನ ಫ್ರೆಂಡ್ ಹೆಸರಲ್ಲಿ ಮಾಡಿ ಅಂತ ಹೇಳ್ತಾರೆ, ಇವತ್ತು ಹಬ್ಬ ಇದೆ ಮಾಡಿ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬರು ಕೂಡ ಈಗ ಅವೇರ್ನೆಸ್ ಮೂಡ್ತಾ ಇದೆ. ಮುಂಚೆ ಆಯುರ್ವೇದ ಬಗ್ಗೆ ಹಂಗಾಗಿತ್ತು, ಆಯುರ್ವೇದ ಅಂತಂದ್ರೆ ಏನು, ಅದೆಲ್ಲ ಆರಾಮಾಗೋದಿಲ್ಲ ಅಂತಿತ್ತು. ಈಗ ಖುಷಿ ವಿಚಾರ ಏನು ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳು ಬಂದು ತಗೊತಿದ್ದಾರೆ ಆಯುರ್ವೇದ ಚಿಕಿತ್ಸೆಯನ್ನು. ಅವ್ರಿಗೆ ಫೀಲ್ ಆಗ್ತಾ ಇದೆ. ಇದರ ಫಲ ಏನು ಹೇಳುವಂಥದ್ದು. ಎಷ್ಟೋ ಜನ ಡಾಕ್ಟರ್ಸು, ಇಂಜಿನಿಯರ್ಸು ಆಯುರ್ವೇದ ಬಿಟ್ಟು ಎಷ್ಟೋ ಅಲೋಪತಿ ಡಾಕ್ಟರ್ ಕೂಡ ಬರ್ತಾ ಇದ್ದಾರೆ. ಅವರಿಗೆ ಇದರ ಪ್ರಯೋಜನ ಗೊತ್ತಾಗ್ತಾ ಇದೆ. ಇಲ್ಲಿ ನಾವು ಆಯುರ್ವೇದ ಒಳ್ಳೆಯದು ಅಥವಾ ಅಲೋಪತಿ ಒಳ್ಳೆಯದು, ಆಯುರ್ವೇದ ಚಿಕಿತ್ಸೆಯನ್ನೇ ಪಡ್ಕೊಳ್ಳಿ, ಅಲೋಪತಿ ಪಡ್ಕೊಳ್ಬೇಡಿ ಹೇಳೋದು ನಾವು ಎಲ್ಲೂ ಕೂಡ ನಾವು ಹೇಳೋದಿಲ್ಲ. ಅವನಿಗೆ ಯಾವುದು ಒಳ್ಳೆಯದೋ ಅದನ್ನ ಪಡ್ಕೊಳ್ಳಿ ಅಂತ. ಅವನಿಗೆ ಆಪ್ರೇಷನ್ ಒಳ್ಳೆಯ ಆಪ್ರೇಷನ್ ಮಾಡಿಸ್ಕೊಳ್ಳಿ, ಮಾಡಿಸ್ಕೋಬಾರ್ದು ಅಂತಲ್ಲ, ಆದರೆ ಅವನಿಗೆ ಯಾವುದು ಒಳ್ಳೆಯದು ಅದನ್ನು ಮಾಡಿಸ್ಕೊಳ್ಳಿ. ನೀವೊಂದು ನಿರ್ಧಾರ ತಗೋಬೋದು, ಯಾವುದು ಒಳ್ಳೆಯದು, ನಂಗೆ ಯಾವುದು ಬೇಕು ಅಂತ. ಇಲ್ಲಿವರೆಗೆ ನಾವು ಯಾರನ್ನೂ ಕೂಡ ಒತ್ತಡ ಮಾಡಿ ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇಲ್ಲ. ಕೆಲವರು ಹೇಳ್ತಾರೆ ನಾನು ಆಪ್ರೇಷನ್ ಮಾಡಿಸ್ಕೊಂಬರಲ್ಲ ಅಂತ, ಆಯಿತು ಮಾಡಿಸ್ಕೊಬನ್ನಿ, ಏನೂ ಸಮಸ್ಯೆ ಇಲ್ಲ. ನಿಮಗೆ ಯಾವುದು ಒಳ್ಳೆಯದು ಅಂತ ಮಾಡಿಸ್ಕೋಬೋದು, ಏನೂ ಸಮಸ್ಯೆ ಇಲ್ಲ. ಈಗ ನಾವು ಕೊಡುವಂಥ ಚಿಕಿತ್ಸೆಯಿಂದ ಏನು ನಿಮ್ಗೆ ಫಲ ಸಿಗತ್ತೆ, ಆ ಫಲ ಸಿಗಬೇಕು ಹೇಳಾದರೆ ನಮ್ಮ ಶ್ರಮ ಹಾಗೂ ಗಿಡಗಳು, ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಪರಿಚಾರಕರು
ನಿಮ್ಮ ಶ್ರಮ ಹಾಗೂ ಬ್ರಹ್ಮರ್ಷಿ ದೈವರಾತ್ರು ಏನು ತಪಸ್ಸು ಮಾಡಿದ್ರು ಆ ತಪಸ್ಸಿನ ಫಲ ನಿಮ್ಗೆಲ್ಲರಿಗೂ ಸಿಗ್ತಾ ಇರುವಂಥದ್ದು. ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲಾಗಿತ್ತು. ಸಾಕ್ಷಾತ್ ಮಂತ್ರದ್ರಷ್ಟಾರು ಇಲ್ಲಿ ಉಳ್ಕೊಂಡಿರುವಂಥ ಜಾಗ ಇದು. ಯೋಚನೆ ಮಾಡಿ ನೀವು. ಇಲ್ಲ ಅಂತಂದರೆ ನನ್ನಷ್ಟು ಸಣ್ಣ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇತ್ತಾ? ನನಗಿನ್ನು ಬರೀ 38 ವರ್ಷ ಅಷ್ಟೇ. ನನಗಿನ್ನು 50-60 ವರ್ಷ ಆಗಲಿಲ್ಲ. ಇಷ್ಟು ಸಣ್ಣ ವಯಸ್ಸಿನ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ ಅದು ಖಂಡಿತ ನಾನು ಒಬ್ಬನೇ ಶ್ರಮದಿಂದ ಅಲ್ಲ, ಬ್ರಹ್ಮರ್ಷಿ ದೈವರಾತ್ರ ಮಾಡಿಸೋ ತಪಸ್ಸಿನ ಫಲದಿಂದ. ತುಂಬ ಜನ ನಮ್ಮ ಕುಟುಂಬದಲ್ಲೇ ಹೇಳೋರಿದ್ದಾರೆ, ನಮ್ಮಪ್ಪ ನಮಗೆಂತ ಮಾಡೋದ್ರು ಹೇಳಿ. ನಮಗೇನು ಬಂಗ್ಲೆ ಕಟ್ಟಿರಲಿಲ್ಲ, ಮನೆ ಮಾಡಿಡಲಿಲ್ಲ, ಎಂಥದೂ ಮಾಡಿರಲಿಲ್ಲ ಅಲ್ಲೇನಪ್ಪ. ಆದರೆ ಮಾಡಿಟ್ಟಿರೋದೇನು ಅವನ ಶಕ್ತಿನಲ್ಲಿ ತುಂಬ ಹೋಗಿದ್ದಾರೆ, ಅಮೃತನ ತುಂಬ ಹೋಗಿದ್ದಾರೆ. ಇಲ್ಲಿ ಖಾಲಿ ಕಲ್ಲು ಗುಡ್ಡೆ ಆಗಿತ್ತು, ಇದು ಏನೂ ಇಲ್ಲಾಗಿತ್ತು. ಆ ಒಂದು ಕಲ್ಲಿನ ಬರಡು ಭೂಮಿಯನ್ನು ಇವತ್ತಿಷ್ಟು ಸತ್ವ ಇರುವಂಥ ಭೂಮಿ ಆಗಿದೆ ಅಂತಂದರೆ ಅದು ಅವರ ತಪಸ್ಸಿನ ಫಲ ಹಾಗೂ ಅವ್ರು ನೀಡಿರುವಂಥ ಆಶೀರ್ವಾದ. ತಮ್ಮ ಮಾಡು ನಿಮ್ಗೆ ಒಳ್ಳೇದಾಗತ್ತೆ ಹೇಳಿ. ಈ ಜಾಗದಲ್ಲಿ ಇಷ್ಟು ಆಗದಿಂದ ಅವರು ಆಶೀರ್ವಾದ ಎಲ್ಲರೂ ಆಗ್ತಿತ್ತ? ಎಷ್ಟೋ ಆಕಳುಗಳು ಆರಾಮಾಗಿದೆ, ಸ್ವಚ್ಛಂದವಾಗಿದೆ. 40ಕ್ಕಿಂತ ಹೆಚ್ಚಿಗೆ ನಂದಿಗಳಿದೆ ನಮ್ಮ ಗೋಶಾಲೆಯಲ್ಲಿ. ಎಲ್ಲವೂ ಕೂಡ ಆರಾಮಾಗಿದೆ. ಇಲ್ಲಿರುವಂಥ ಪಕ್ಷಿಗಳಿರ್ಬೋದು, ಎಷ್ಟೆಲ್ಲ ಪಕ್ಷಿಗಳು ಬರುತ್ತೆ ಇಲ್ಲಿ. ನಾವು ಹಣ್ಣುಗಳನ್ನು ಬೆಳಿತೀವಿ. ಇಲ್ಲಿ ಬೆಳೆದಾಗ ಇಷ್ಟೆಲ್ಲ ಹಣ್ಣು ಏನು ಮಾಡ್ತೀರಿ ಅಂತ ಕೇಳ್ತಾರೆ ಎಲ್ಲರೂ. ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋತೀವಿ, ಬೆಳೆದ ಹಕ್ಕಿಗಳಿಗೆ ಹಾಗೆ ಬಿಡ್ತೀವಿ ಅಷ್ಟೇ, ತಿನ್ಕೊಂಡು ಆರಾಮಾಗಿರುತ್ತೆ. ಪ್ರಕೃತಿ ಹಾಗೂ ಪುರುಷರು ನಾವು ಅನ್ಯೋನ್ಯವಾಗಿ ಒಟ್ಟಿಗೆ ಬದುಕುವಂಥದ್ದು. ನಾವು ಪ್ರಕೃತಿಗೆ ಹೆಲ್ಪ್ ಮಾಡಬೇಕು, ಪ್ರಕೃತಿ ನಮಗೆ ಹೆಲ್ಪ್ ಮಾಡ್ತದೆ. ಹೀಗೆ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಇದ್ದರೆ ನಮಗೆ ಇರುವಂಥ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ನೀವಿಲ್ಲಿ ಬಂದಿದ್ದೀರಿ ಚಿಕಿತ್ಸೆಗೆ ಅಂತ. ಇವತ್ತು ದೈವ ವ್ಯಪಾಶ ಚಿಕಿತ್ಸೆಯಲ್ಲಿ ನೀವು 100% ಇನ್ವಾಲ್ವ್ಮೆಂಟ್ ಹಾಕ್ಕೋಬೇಕು. ಆ ಒಂದು ಭಕ್ತಿಗೆ ನೀವು ಇಳಿದಾಗ ನಿಮಗೆ ಫಲ ಸಿಗುತ್ತೆ. ಇಲ್ಲದ್ರ ಮೇಲ್ನೋಟಕ್ಕೆ ಇದೇನು ಹೋಮ ಮಾಡ್ತಾರೆ, ಇದೇನು ಪೂಜೆ ಮಾಡ್ತಾರೆ, ನಮಗೇನು ಪ್ರಯೋಜನ ಆಗುತ್ತೆ ಅಂತ. ಬೆಳಗ್ಗೆ ಮೇಡಮ್ ಹೇಳ್ತಾಯಿದ್ರು, ರೇಡಿಯೋ ಫ್ರೀಕ್ವೆನ್ಸಿಗಳು ಆ ಟ್ಯೂನಿಂಗ್ ಮಾಡ್ರಷ್ಟೇ ನಿಮ್ಗೆ ಅದು ಬರುತ್ತೆ ಅಂತ, ಇಲ್ಲ ನಿಮ್ಗೆ ಕೇಳೋದಿಲ್ಲ ಅಂತ. ನೀವು ರೇಡಿಯೋ ಆನ್ ಮಾಡ್ರೆ ಬರೋದಿಲ್ಲ, ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡ್ರಷ್ಟೇ ನಿಮ್ಗೆ ಆ ಸೌಂಡ್ ಕೇಳುತ್ತೆ. ಹಾಗೆಯೇ ಈಗ ನಾವಿಲ್ಲಿ ಹೋಮಗಳನ್ನ ಪೂಜೆಗಳನ್ನ ಮಾಡ್ತಾ ಇರ್ತೇವೆ, ನೀವು ಆ ಮಟ್ಟ ಕೇಳೋದು, ಆ ಫ್ರೀಕ್ವೆನ್ಸಿಗೆ ನೀವು ಸೇರಿದಷ್ಟೇ ನಿಮಗೆ ಅದು ಕೇಳುತ್ತೆ. ನಿಮ್ಗೆ ಅದು ಆಗೋದು ನಿಮ್ಗೆ ಫಲ ಸಿಗುತ್ತೆ. ಸುಮ್ಮನೆ ಬಂದು ಕೂತ್ಕೊಂಡು ಹೇಳಿದ್ರೆ ನಿಮ್ಗೆ ಫಲ ಸಿಗೋದಿಲ್ಲ. ನಿಮ್ಗೆ ಫಲ ಸಿಗಬೇಕು ಹೇಳಾದರೆ ನೀವು ಆ ಲೆವೆಲ್ಲಿಗೆ ಡೆಡಿಕೇಶನಿಂದ ಇರಬೇಕು. ಈಗ ದೈವರಾತ್ರಿ ಹೇಗೆ ಕರ್ಮಯೋಗಿಯಾಗಿ ಉಳಿದ್ರ ಅಂದರೆ ನೀವು ಕರ್ಮಯೋಗಿಲೂ ದೇವ್ರು ಕಾಣ್ಬೋದು, ಮತ್ತು ದರ್ಶನ ಕಾಣ್ಬೋದು. ಆ ರೀತಿ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಅಷ್ಟು ಬೇಕು. ತನು ಮನ ಧನದಿಂದ ಏನು ಹೇಳ್ತಾರಲ್ಲ ಹಾಗೆಯೇ ನಾವು ಕಂಪ್ಲೀಟಾಗಿ ಇನ್ವಾಲ್ವ್ಮೆಂಟ್ ಆಗಿದ್ದಾಗಷ್ಟೇ ನಾವು ಅಂದ್ಕೊಂಡಂಥ ಒಂದು ಫಲಿತಾಂಶ ಬರಲಿಕ್ಕೆ ಸಾಧ್ಯ ಉಂಟು. ಸರ್ವೇ ಜನ ಸುಖಿನೋ ಭವಂತು.